ಇನ್ನು ಡ್ರಗ್ ಮಾಫಿಯಾ ಹಿಂದಿದ್ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಬಾಸ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಕ್ರೈಮ್ ಬ್ರಾಂಚ್ ನಾರ್ಕೋಟಿಕ್ ಸ್ಕ್ವಾಡ್ನ ಎಸಿಪಿ ಪ್ರತಾಪ್ ಸಿಂಹ ನೇತೃತ್ವದ ತಂಡ ಬಾಸ್ನ ಸಿನಿಮಾ ರೀತಿಯಲ್ಲಿ ಹಿಡಿದು ಬಂಧಿಸಿದ್ದಾರೆ. ಬಂಧನದ ಕಾರ್ಯಾಚರಣೆ ವೇಳೆ ಪ್ರಜ್ಞೆ ಕಳೆದುಕೊಂಡಿರುವ ಬಾಸ್ನ ಖಾಸಗಿ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗಿದೆ. ಬಾಸ್ ಹುಟ್ಟಿ ಬೆಳೆದಿದ್ದು ಬೆಂಗಳೂರಿನಲ್ಲೂ ಮಾಹಿತಿ ಲಭ್ಯವಾಗಿದ್ದು ಆತನಿಗೆ ಪ್ರಜ್ಞೆ ಬಂದ ಕೂಡಲೇ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ನಡೆಸುವುದಾಗಿ ಎಸಿಪಿ ಪ್ರತಾಪ್ ಸಿಂಹ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ. ಈ ಡ್ರಗ್ ಕ್ರಿಮಿನಲ್ ಬಾಸ್ನ ಹಿಡಿಯೋದಕ್ಕೆ ಹಲೋ ಡಾಕ್ಟರ್. ಹಲೋ ಸರ್. ಹೇಗಿದೆ ನನ್ನ ಕಂಡೀಷನು? ಹಿ ಇಸ್ ಸ್ಟಿಲ್ ಅನ್ಕಾನ್ಷಿಯಸ್. ಬಿ ಕೇರ್ಫುಲ್. ನಿಮ್ಮ ಸ್ಟಾಫ್ಗೆ ಎಚ್ಚರಿಕೆಯಿಂದ ಇರೋದಕ್ಕೆ ಹೇಳಿ. ಒಳಗಿರೋನು ಕಿರಾತಕ. ನಮ್ಮ ಡಿಪಾರ್ಟ್ಮೆಂಟ್ಗೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಬಾಸ್. ಅವನಿಗೆ ಪ್ರಜ್ಞೆ ಬಂದ ಕೂಡಲೇ ನಮ್ಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ರೀ ಮಂಜುನಾಥ್ ಸರ್, ಬಿ ಅಲರ್ಟ್. ವಿದೌಟ್ ಮೈ ಪರ್ಮಿಷನ್ ನೋಡೋದಕ್ಕೆ ಯಾರು ಹೊರಗಡೆ ಹೋಗ್ಕೂಡ್ದು. ಎಸ್ ಸರ್. ಎನಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ಎನಿ ಮೀಡಿಯಾ ಪರ್ಸನ್, ಹೂ ಎವರ್ ಇಟ್ ಇಸ್, ಜಸ್ಟ್ ಸೆಂಡ್ ದೆಮ್ ಔಟ್. ಎಸ್ ಸರ್. ನವ್ಯಾ, ಓಕೆ. ಇಲ್ಲಿ ನೋಡಿಮ್ಮ, ನನ್ನೇ ನೋಡ್ಕೊಂಡು ಮಾತಾಡಿ, ಕ್ಯಾಮ್ರಾ ಕಡೆ ನೋಡಬೇಡಿ. ನಿಮ್ಮ ಹೆಸರು? ದುರ್ಗಾ. ಹೇಳಿಮ್ಮ, ನಿಮ್ಮ ಮಗನ ಚೈಲ್ಡ್ಹುಡ್ ಹೇಗಿತ್ತು? ಆಗ ಆತನ ಬಿಹೇವಿಯರ್ ಹೇಗಿತ್ತು? ಅವ್ನು ಬೆಳೆದು ಬಂದ ದಾರಿನ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಚಿಕ್ಕವನಿಂದನೂ ಅವನು ರೌಡಿ ಎಲಿಮೆಂಟೇ. ಐ ಆಮ್ ರಿಯಲಿ ವೆರಿ ಸಾರಿ. ನಿಮ್ ಹುಡುಗನ್ನ ಕರ್ಕೊಂಡು ಹೋಗಿ ಬೇರೆ ಎಲ್ಲಾದ್ರೂ ಸೇರಿಸಿ. ಸಿಸ್ಟರ್, ಪ್ಲೀಸ್ ಸಿಸ್ಟರ್, ಇದೊಂದ್ ಸಾರಿ ಅವನ ಕ್ಷಮಿಸ್ಬಿಡಿ. ಮತ್ತೆ ಈ ತರ ನಡೆಯೋಲ್ಲ ಅಂತ ನಾನ್ ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ. ಹುಡುಗರ್ಗೆ ಹೊಡೆದಿದ್ರೆ ಹುಡುಗರ್ ಗಲಾಟೆ ಅನ್ಕೊಂಡು ಕ್ಷಮಿಸಬಹುದಾಗಿತ್ತು. ನಮ್ PT ಮಾಸ್ಟರ್ ಹೊಡೆದಿದ್ದಾನೆ. ಹೌ ಡೇರ್! ಕಾನ್ವೆಂಟ್ ಅಂತ ಇನ್ಸ್ಟಿಟ್ಯೂಷನ್ ಅಲ್ಲಿ ನನ್ನ ಮಗನ ಶಿಸ್ತಿಂದ ಬೆಳೆಸ್ಬೇಕು ಅಂತ ಆಸೆ ಪಟ್ಟಿದ್ದೆ. ಎಲ್ಲ ಹಾಳು ಮಾಡ್ಬಿಟ್ಟ. ನನಗಿಬ್ಬರು ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ಇವನೇ ಎರಡನೇವನು, ಯುವ. ಇವನಿಗೆ 5 ವರ್ಷ ಇದ್ದಾಗ ನನ್ನ ಹಸ್ಬೆಂಡ್ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ರು. ಅವರು ಕೋರ್ಟ್ನಲ್ಲಿ ಬೆಂಚ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ರು. ನಾನು ಎಜುಕೇಟೆಡ್ ಆಗಿದ್ರಿಂದ ಅವ್ರ ಕೆಲಸ ನನಗೆ ಸಿಕ್ತು. ಮೊದಲು ಕೋರ್ಟ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಕಟಕಟೆನಲ್ಲಿ ಬಂದು ನಿಲ್ಲೋ ಅಪರಾಧಿಗಳನ್ನ ನೋಡಿದಾಗ ನನಗೆ ಭಯ ಆಗ್ತಿತ್ತು. ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳು ಆ ಜಾಗದಲ್ಲಿ ಬಂದು ನಿಲ್ಬಾರ್ದು, ಹಾಗೆ ಬೆಳೆಸ್ಬೇಕು ಅಂದ್ಕೊಳ್ತಿದ್ದೆ. ಎಲ್ಲ ಪೇರೆಂಟ್ಸ್ಗಳು ಯೋಚನೆ ಮಾಡೋ ಥರ ನನ್ನ ಮಕ್ಕಳನ್ನ ಡಾಕ್ಟರ್, ಎಂಜಿನಿಯರ್ ಮಾಡಬೇಕು ಅನ್ನೋ ಆಸೆ ನನಗಿರಲಿಲ್ಲ. ಕೋರ್ಟ್ನಲ್ಲಿ ನ್ಯಾಯ ಅನ್ಯಾಯಗಳನ್ನು ನೋಡ್ತಿದ್ದಾಗ ನನ್ನ ಮಗನ ಅನ್ಯಾಯ, ಭ್ರಷ್ಟಾಚಾರದ ವಿರುದ್ಧ ಹೋರಾಡೋ ಒಬ್ಬ ವೀರನ ಮಾಡಬೇಕು ಅಂದ್ಕೊಳ್ತಿದ್ದೆ. ಅದಕ್ಕೆ ಅವನಿಗೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟ ವೀರರ ಕಥೆಗಳನ್ನ ಹೇಳ್ತಿದ್ದೆ. ಅವನೊಬ್ಬ ಚಂದ್ರಶೇಖರ್ ಆಜಾದ್, ವೀರ್ ಸಾವರ್ಕರ್, ಭಗತ್ ಸಿಂಗ್ ತರ ಆಗ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು.
Three, two, one, come back. Slowly open your eyes. Relax now. Great soul. Great soul. ಪೂರ್ವ ಜನ್ಮದಲ್ಲಿ ನೀನು ಭಗತ್ ಸಿಂಗ್ ಆಗಿದ್ದೆ. ಯಾರ್ ಮುಂದೆ ಏನ್ ಮಾಡ್ತಿದ್ಯಾ? ಸಿಗರೇಟ್ ಹೊಡಿತಾ ಇದ್ದೀನಿ. ಗಂಟೆಗೊಂದು ಸಿಗರೇಟ್ ಹೊಡಿಲಿಲ್ಲ ಅಂದ್ರೆ ನಾನು ಟಾಯ್ಲೆಟ್ಗೆ ಹೋಗಲ್ಲ. ಇನ್ನು ನೀವು ಗಂಟೆಗಟ್ಟಲೆ ಮಲಗಿಸ್ಕೊಂಡು ಪೂರ್ವ ಜನ್ಮಕ್ಕೆ ಹೋಗು ಅಂದ್ರೆ ಎಲ್ಲಿಂದ ಹೋಗ್ಲಿ ಗುರುಜಿ? ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ನೀನು ಪೂರ್ವ ಜನ್ಮಕ್ಕೆ ಹೋಗಿದ್ದೆ. ಇಲ್ಲ ಗುರುವೆ, ನಿಜ ಹೇಳ್ತೀನಿ ಕೇಳು. ನಮ್ಮ ತಾಯಿಗೆ ನಾನೊಬ್ಬ ಚಂದ್ರಶೇಖರ್ ಆಜಾದ್, ವೀರ್ ಸಾವರ್ಕರ್, ಭಗತ್ ಸಿಂಗ್ ಥರ ಮಾಸ್ಟರ್ ಪೀಸ್ ಆಗಬೇಕು ಅಂತ ಆಸೆ. ನಾನು ಚಿಕ್ಕವನಾಗಿದ್ದಾಗ ಬರೀ ಇವ್ರ ಕತೆಗಳನ್ನೇ ಹೇಳೋಳು. ಇಲ್ಲಿ ಮಲ್ಕೊಂಡಿದ್ದಾಗ ಭಗತ್ ಸಿಂಗ್ ಕತೆ ಸಿಂಕ್ ಆಯಿತು, ಹಂಗೆ ತೆಗೆದುಬಿಟ್ಟೆ. ಡೋಂಟ್ ಫೀಲ್ ಬ್ಯಾಡ್ ಯಾ. ಏಯ್ ಹೇಳೋ ಮೇಲೆ, ನಮ್ಮ ಪಿತ್ತ ನೆತ್ತಿಗೆ ಎರೆದ್ರೆ ಇಲ್ಲೇ ನಿನ್ನನ್ನು ಎತ್ತು ಬಿಡ್ತೀನಿ. ಏಯ್ ಕೂಲ್ ಡೌನ್. ನಮ್ಮ ಪಾಸ್ಟ್ ಲೈಫ್ ಹಂಗಿರ್ಲಿ, ನಿಮ್ಮ ಪಾಸ್ಟ್ ಲೈಫ್ ಒಂದು ಎತ್ತಾಕೊಂಬಂದಿದ್ದೀವಿ. ಸಿಯಾ ಯು ವಾಂಟ್ ಸಿ ಯು? ಏನ್ ಗುರುಜಿ ಇದು? ಈಟಿಗೆ ಬಂದಿರೋ ಓರಿನೂ ಹಿಂಗೆ ಆಡಲ್ಲ, ಒಂದು ಗತ್ ಮೇಂಟೈನ್ ಮಾಡುತ್ತೆ. ಫಾರಿನರ್ಸ್ಗಳನ್ನ ಚೆನ್ನಾಗಿ ಮೇಯಿಸ್ತಿದ್ಯಾ ಗುರುವೆ? ಈಗೇನು ಚೆಕ್ಕೋ ಕ್ಯಾಶೋ? ಹೈ, ಓರಿ ಒಂದೇ ಐಟಿಗೆ ಡೀಲಿಗೆ ಬಂದ್ಬಿಡ್ತು. ಚೆಕ್ ಬೌನ್ಸ್ ಕೇಸ್ ಎಲ್ಲ ನಮಗೆ ಬರಲ್ಲ, ಫುಲ್ ಕ್ಯಾಶ್. ತಲುಪತ್ತೆ, ಆದರೆ ವಿಡಿಯೋ ಫುಟೇಜಸ್ ಎಲ್ಲ ನಮಗೆ ಬೇಕು. ಒಂದು ಕಾಪಿನೂ ಇಟ್ಕೋಬಾರ್ದು. ತಮ್ದು ಏನ್ ಶ್ರೀ ಕ್ಷೇತ್ರ ಮಹಾತ್ಮೆ ಹಾಕೊಂಡು ನೋಡೋದಕ್ಕೆ ಒಂದು ತುಣುಕು ಇಟ್ಕೊಳ್ಳಲ್ಲ. ನಮಗೆ ತಲುಪಬೇಕಾಗಿದ್ದು ತಲುಪಿದಾಗ ಇದು ನಿಮಗೆ ತಲುಪುತ್ತೆ. ಸರಿ ಗುರುಜಿ, ನೀವಿನ್ ನಿಮ್ಮ ಪಾಸ್ಟ್ ಲೈಫ್ ಶುರು ಹಚ್ಕೊಳ್ಳಿ. ಕಡೆದಾಗ ಒಂದು ಸೆಲ್ಫಿ ಪ್ಲೀಸ್. ನಿಮ್ಮ ಮಗ ಓದಿದ ಕಾಲೇಜ್ ಯಾವುದು? SEP ಕಾಲೇಜ್. ರೌಡಿಗಳಿಗೆ ಪೋಖರಿಗಳಿಗೆ ಹೆಸರಾದ ಕಾಲೇಜ್ ಅದು. ನಾನು ಎಷ್ಟು ಬೇಡ ಅಂದ್ರು ಆ ಕಾಲೇಜ್ಗೆ ಸೇರ್ಕೋಬೇಕು ಅಂತ ಹಠ ಮಾಡ್ದ. ಕೊನೆಗೂ ಅವನ ಹಠಾನೇ ಗೆಲ್ತು. ಡಿಗ್ರಿ ತಗೊಳ್ತೀನಿ ಅಂತ ಆ ಕಾಲೇಜ್ಗೆ ಸೇರ್ಕೊಂಡವನು ರೌಡಿಸಮಲ್ಲಿ ಡಾಕ್ಟ್ರೇಟ್ ತಗೊಂಡ. ಯಾರೋ ಅವನು? ಯಾರ ಜೂನಿಯರ್ ಇರ್ಬೇಕು ಬೈ. ಜೂನಿಯರ್ಗೆ ಇಷ್ಟೊಂದು ಮೀಟ್ರಾ? ಯಾಕ ಹೊಡ್ದೆ ನಮ್ಮ ಹುಡ್ಗಂಗೆ? ಇನ್ಮೇಲೆ ಈ ಕಾಲೇಜ್ ನಂದು ಅಂತೆ, ಇಲ್ಲ ನಮ್ಮ ಅಣ್ಣಂದು ಅಂದ. ಡಿಸೈಡ್ ಆಗೋಗ್ಲಿ ಬಾಕಂದ ಅಂತ ಕರ್ಕೊಂಬಂದೆ. ಓಯ್ ಮೆಂಟ್ಲು, ನಮ್ ಕಾಲೇಜಿಗೆ ಬಂದು ನಮ್ ಫೀಲ್ಡ್ ಅಲ್ಲಿ ನಿಂತು ನಮ್ಗೆ ವಾರ್ನಿಂಗಾ? ಯಾವ ಫೀಲ್ಡ್ ಮೇಲೂ ಯಾವನ ಹೆಸರು ಪರ್ಮನೆಂಟ್ ಆಗಿ ಕೆತ್ತಿರಲ್ಲ. ಯಾವನ್ ಅಕಾಡಕ್ ಕೀಳು ತೊಡೆ ತಟ್ ನಿಂತ್ಕತನ ಅವಂದೇ ಫೀಲ್ಡು, ಅವಂದೇ ಶೀಲ್ಡು. ನೀನ್ ಅಷ್ಟೊಂದ್ ಕಿಲಾಡಿನಾ? ಏನೋ ಗುರಾಯಿಸ್ತಿದ್ಯಾ? ಕಳಚ್ಕೊಳ್ಳಲ್ಲ.